ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಯೂಟ್ಯೂಬ್ ಸಣ್ಣ ಚಾನಲ್ನ ಯಾವಾಗ ಪ್ರಮೋಟ್ ಮಾಡುತ್ತೆ, ಈಗ ಯಾರೆಲ್ಲ ಸ್ಟಾರ್ಟ್ ಮಾಡಿದ್ದೀರಾ ಚಾನಲ್, ಅವ್ರ ಚಾನಲ್ನೆಲ್ಲ ಯಾವಾಗ ಪ್ರಮೋಟ್ ಮಾಡುತ್ತೆ? ಸೊ ಈ ಕ್ವಶನ್ ಎಲ್ಲ ಈಗ ಯಾರೆಲ್ಲ ಯೂಟ್ಯೂಬರ್ಸ್ ಸ್ಟಾರ್ಟ್ ಮಾಡಿದ್ದಾರೆ, ಈಗ ಯಾರೆಲ್ಲ ಸ್ಟಾರ್ಟ್ ಮಾಡಿ ಹಾಕ್ತಾ ಇದ್ದಾರೆ, 10 to 15 ವೀಡಿಯೋಸ್ವರೆಗೂ ಹಾಕಿದ್ದಾರೆ. ಸೊ ಅವ್ರದ್ದು ಮೈಂಡಲ್ಲಿ ಇದೇ ಕ್ವಶನ್ ಓಡ್ತಾ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಆನ್ಸರ್ನ ಕೊಡ್ತೀನಿ. ಸೊ ವಿಡಿಯೋದಲ್ಲಿ ಲಾಸ್ಟ್ವರೆಗೂ ಇರ್ದು ಸ್ವಲ್ಪನೂ ಸ್ಕಿಪ್ ಮಾಡಿದೆ, ವಿಡಿಯೋನ ಎಂಡ್ವರೆಗೂ ನೋಡಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಈಗ ನೀವು ವೀಡಿಯೋಸ್ನ ರೆಗ್ಯುಲರ್ ಬೇಸಲ್ಲಿ ಹಾಕ್ತಾ ಇದ್ದೀರಾ ಅಂದ್ಕೊಳ್ಳಿ. ನಿಮ್ಮ ವಿಡಿಯೋ ಇಂಪ್ರೆಷನ್ಸ್ ಹೋಗ್ತಿದೆ, ಓಕೆನಾ? ಎಲ್ಲರ ಹತ್ರನೂ ಹೋಗ್ತಾ ಇದೆ ನಿಮ್ಮದು. ಈಗ ನಿಮಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರ ಹತ್ರನೂ ನಿಮ್ಮ ವಿಡಿಯೋ ಹೋಗಿದೆ ಅಂದ್ಕೊಳ್ಳಿ, ಓಕೆನಾ? ನೀವು ಈಗ ಏನು ಮಾಡ್ತೀರಾ, ಒಂದಿನ ವೀಡಿಯೋ ಹಾಕಿರ್ತೀರಾ, ನೀವೇನು ಮಾಡ್ತೀರಾ, 5 days ಬಿಟ್ಟು ಒಂದು ವೀಡಿಯೋನ ಹಾಕ್ತೀರಾ. ಆಗೇನಾಗುತ್ತೆ, ನಿಮಗೆ ಯಾರು ಸಬ್ಸ್ಕ್ರೈಬ್ ಮಾಡಿರಲ್ಲ ಆಗ ಬಂದುಬಿಟ್ಟು ಇಂಪ್ರೆಷನ್ ಕಳಿಸಿದಾಗ ಹೋಗ್ತಾಯಿತ್ತು ಅವ್ರ ಫೀಡಿಗೂ, ಓಕೆನಾ? ನಿಮ್ಮ ವೀಡಿಯೋ ಈಗ ನೀವು ಯಾವಾಗ ಗ್ಯಾಪ್ ಕೊಟ್ಟು ವೀಡಿಯೋನ ಹಾಕ್ತಿರೋ ಆವಾಗ ಏನಾಗುತ್ತೆ, ಅವ್ರ ಫೀಡಲ್ಲಿ ನಿಮ್ಮ ವೀಡಿಯೋ ತೋರಿಸಲ್ಲ. ಬೈ ಚಾನ್ಸು ನೀವೇನಾದರೂ ರೆಗ್ಯುಲರ್ ಬೇಸಲ್ಲಿ ವೀಡಿಯೋಸ್ನ ಮಾಡಿದರೆ, ರೆಗ್ಯುಲರ್ ಬೇಸಲ್ಲಿ ವೀಡಿಯೋಸ್ನ ಹಾಕ್ತಾಯಿದ್ರೆ, ಈಗ ಯಾರು ನಿಮಗೆ ಸಬ್ಸ್ಕ್ರೈಬ್ ಮಾಡಿರಲ್ಲ ಅವ್ರ ಹತ್ರನೂ ಇಂಪ್ರೆಷನ್ಸ್ ಹೋಗುತ್ತೆ. ಅವರನ್ನು ಬೈ ಚಾನ್ಸ್ ನಿಮಗೆ ಕ್ಲಿಕ್ ಮಾಡಿ 1 to 2 minutes ನೋಡಿದ್ರು ನೆಕ್ಸ್ಟ್ ಏನಾದರೂ ನೀವು ವೀಡಿಯೋನ ಅಪ್ಲೋಡ್ ಮಾಡಿದರೆ ಆಗ ಅವ್ರ ಹತ್ರ ನಿಮ್ಮದು ನೋಟಿಫಿಕೇಷನ್ ಹೋಗುತ್ತೆ. ಅವ್ರು ನಿಮ್ಮ ವೀಡಿಯೋನ ನೋಡಿದಾಗ ಐ ಮೀನ್ ಸಬ್ಸ್ಕ್ರೈಬ್ನ ಮಾಡ್ಕೋಬೋದು ಅವ್ರು ನಿಮಗೆ, ಓಕೆನಾ ಗೈಸ್? ಈ ಥರ ನೀವು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಚಾನಲ್ಗೆ ಬೂಸ್ಟ್ ಬೇಗ ಸಿಗಬೇಕಂದ್ರೆ ನೀವು ಬಂದುಬಿಟ್ಟು ರೆಗ್ಯುಲರ್ ಬೇಸಲ್ಲಿ ಕೆಲಸ ಮಾಡಬೇಕು. ನಾವು ಎಷ್ಟು ಟೈಮ್ ಕೊಡಬೇಕು ಈಗ ಯೂಟ್ಯೂಬಿಗೆ ಎಷ್ಟು ಟೈಮ್ ಕೊಡಬೇಕಂತ ಅದು ನಾನು ನಿಮಗೆ ಎಕ್ಸಾಕ್ಟಾಗಿ ಹೇಳಲ್ಲ, ಬಟ್ ಒಂದು ಲಿಮಿಟೆಡ್ ಟೈಮ್ ಇದೆ ಗೈಸ್. ನಾವು ಅಟ್ಲೀಸ್ಟ್ ಯೂಟ್ಯೂಬಿಗೆ 1 year ಆದರೂ ಕೊಡಬೇಕು, ಓಕೆನಾ? ಸೊ ಆ 1 year ನೋಡಿ, ಈಗ ಯಾರದೇ ಆಗಲಿ ಚಾನಲ್ಸು, ಈಗ ಯಾರೇ ಸ್ಟಾರ್ಟ್ ಮಾಡಿರಲಿ ಅವ್ರದ್ದು ಸಡನ್ಲಿ ಹೋಗಿಬಿಡಲ್ಲ, ಅಂದರೆ ಸಡನ್ಲಿ ಬೂಸ್ಟ್ ಆಗಿರಲ್ಲ. ಈಗ ಯಾರಾದರೂ ಅದರಲ್ಲಿ ತುಂಬ ಕಮ್ಮಿ ಬೇಸಲ್ಲಿ 1 to 2% ಮಾತ್ರ ಯಾರ್ದೋ ಒಂದು ವೀಡಿಯೋ ಹಾಕಿದಾಗ ವೈರಲ್ ಆಗಿರುತ್ತೆ, ಇಲ್ಲ ಅವ್ರದ್ದು 10 ವೀಡಿಯೋ ವೈರಲ್ ಆಗುತ್ತೆ. ಈ ಥರ ತುಂಬ ಕಮ್ಮಿ ಚಾನ್ಸಸ್ಸು, ಓಕೆನಾ? ಅವ್ರೇನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಫಸ್ಟ್ನೇ ಒಂದು ಚಾನಲ್ ಮಾಡಿ, ಏನಾದರೂ ಅವ್ರದ್ದು ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿ ಡಿಲೀಟ್ ಮಾಡಿ, ಅವ್ರದ್ದು ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ಅವ್ರದ್ದು ಇನ್ನೊಂದು ಚಾನಲ್ ಗ್ರೋ ಆಗೋ ತುಂಬ ಚಾನ್ಸಸ್ ಇದೆ. ಆ ಥರ ಬೇಸಸಲ್ಲಿ ಬೇಕಿದ್ರೆ ಗ್ರೋ ಆಗುತ್ತೆ. 10 to 15 ವೀಡಿಯೋಸ್ ಹಾಕಿದಾಗ ಅವ್ರದ್ದು ಚಾನಲ್ ಬೇಗ ವೈರಲ್ ಆಗುತ್ತೆ. ಚಾನಲ್ ಅಲ್ಲ, ಅವ್ರದ್ದು ವೀಡಿಯೋಸ್ ಏನಿರುತ್ತೆ ಅದು ವೈರಲ್ ಆಗುತ್ತೆ, ಓಕೆನಾ? ವೀಡಿಯೋಸ್ ಈಗ ವೈರಲ್ ಆದರೆ ಚಾನಲು ವೈರಲ್ ಆಗೇ ಆಗುತ್ತಲ್ವ ಗೈಸ್, ಅದರಲ್ಲಿ ಏನಿದೆ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ಗೈಸ್, ಸೊ ನೀವು ಲಿಮಿಟೆಡ್ ಟೈಮ್ ಕೊಡಿ ಯೂಟ್ಯೂಬ್ಗೆ. 1 year ಆದರೂ ನೀವು ಟೈಮ್ ಕೊಟ್ಟು ನೋಡಬೇಕು, ಚೆಕ್ ಮಾಡಬೇಕು. ಈಗ ನೋಡಿ ಗೈಸ್, ನೀವು ವೀಡಿಯೋಸ್ನ ಪೋಸ್ಟ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ, ಈಗ ನಿಮ್ಮದು 10 to 20 ವ್ಯೂಸ್ ಆದರೂ ಬರ್ತಾ ಇದೆ ಅಂದ್ಕೊಳ್ಳಿ. ನಿಮ್ಮದು YT ಸ್ಟುಡಿಯೋದಲ್ಲಿ ನಿಮಗೆ ಆಪ್ಷನ್ ಇದೆ ಅನಾಲಿಟಿಕ್ಸ್ ಚೆಕ್ ಮಾಡೋದು. ಅಲ್ಲಿ ಬಂದುಬಿಟ್ಟು ನಿಮ್ಮ ವೀಡಿಯೋನ ಎಷ್ಟು ನಿಮಿಷದವರೆಗೂ ಜಾಸ್ತಿ ನೋಡ್ತಾ ಇದ್ದಾರೆ, ಎಷ್ಟು ನಿಮಿಷದವರೆಗೂ ನಿಮಗೆ ಜಾಸ್ತಿ ನೋಡ್ತಾ ಇದ್ದಾರೆ, ಎಷ್ಟು ನಿಮಿಷ ನಿಮ್ಮದು ವೇಸ್ಟ್ ಪಾರ್ಟ್ನ ಅವರು ಸ್ಕಿಪ್ ಮಾಡಿದ್ದಾರೆ, ಆ ವಿಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ಕಂಟಿನ್ಯೂ ಮಾಡಬಾರ್ದು. ಅವ್ರು ಏನು ಸ್ಕಿಪ್ ಮಾಡಿದ್ದಾರೆ ಆಡಿಯನ್ಸು, ಆ ವಿಡಿಯೋನ ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ಅದೇ ಪಾರ್ಟ್ನ, ಅದಷ್ಟು ನಿಮಿಷದ ಪಾರ್ಟ್ನ ನೀವು ಕಟ್ ಮಾಡಿಬಿಡಿ, ಅದನ್ನು ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡೋಕ್ಕೆ ಹೋಗಬೇಡಿ, ಓಕೆನಾ? ನಿಮಗಿದು ಅನಾಲಿಟಿಕ್ಸಲ್ಲಿ ಶೋ ಆಗುತ್ತೆ. ಈಗ ನಾನು ನಿಮಗೆ ಒಂದು ಪಿಕ್ಚರ್ ಹಾಕ್ತೀನಿ, ಇಲ್ಲಿ ನೋಡ್ಕೋಬೋದು ನೀವು. ಇಲ್ಲಿ ನಿಮಗೆ ಅನಾಲಿಟಿಕ್ಸಲ್ಲಿ ಶೋ ಆಗುತ್ತೆ. ನೀವು ಇಲ್ಲಿ ಹೋಗ್ಬಿಟ್ಟು ಗ್ರಾಫ್ ಯಾವುದು ಮೇಲ್ ಹೋಗಿರುತ್ತೆ ಅದು ಶೋ ಆಗುತ್ತೆ ನಿಮಗೆ, ಎಷ್ಟು ನಿಮಿಷದಲ್ಲಿ ನಮ್ಮದು ನೋಡಿದ್ದಾರೆ, ಎಷ್ಟು ನಿಮಿಷದಲ್ಲಿ ನಮ್ಮದು ವೀಡಿಯೋನ ಸ್ಕಿಪ್ ಮಾಡಿದ್ದಾರೆ ಅಂತ, ಓಕೆನಾ? ಯಾವುದು ಸ್ಕಿಪ್ ಮಾಡಿದ್ದಾರೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡೋಕ್ಕೆ ಹೋಗಬೇಡಿ. ಇನ್ನೊಂದು ಗೈಸ್, ನಿಮ್ಮದು ಇಂಪ್ರೆಷನ್ ಹೋಗಿ ಇನ್ನೂ ಜಾಸ್ತಿ ವ್ಯೂಸ್ ಬರಬೇಕಂದ್ರೆ ನೀವೇನು ಮಾಡಬೇಕು, ಈಗ 1ನೇ ವೀಡಿಯೋದಲ್ಲಿ ಸೇಮ್ ವೀಡಿಯೋ ಮಾಡಿದ್ರೆ ನೆಕ್ಸ್ಟು ಅದೇ ಥರ ಸೇಮ್ನ ಕಂಟಿನ್ಯೂ ಮಾಡಬೇಡಿ. ಸ್ವಲ್ಪ ಆದರೂ ನಿಮ್ಮಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು, ಓಕೆನಾ? ಸ್ವಲ್ಪ ಆದರೂ ನಿಮ್ಮದು ಸೇಮ್ ಅದೇ ಥಂಬ್ನೈಲು, ಸೇಮ್ ಅದೇ ಥರ ವೀಡಿಯೋ ಮಾಡಿದರೆ ಯಾರೂ ನೋಡಲ್ಲ. ಸೊ ಸ್ವಲ್ಪ ಆದರೂ ನಿಮ್ಮದು ವೀಡಿಯೋಸಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು. ಥಂಬ್ನೈಲು ಒಂದು ಸ್ವಲ್ಪ ನೀವು ಡಿಫ್ರೆಂಟ್ ಟೈಪಲ್ಲಿ ಮಾಡೋದು ಕಲಿಬೇಕು, ಓಕೆನಾ? ಸೊ ನಿಮಗೆ ಥಂಬ್ನೈಲ್ ಮಾಡೋಕ್ಕೆ ತುಂಬ ವೀಡಿಯೋಸ್ ಸಿಕ್ಬಿಡುತ್ತೆ ಯೂಟ್ಯೂಬಲ್ಲಿ, ನೀವು ನೋಡಿಕೊಂಡು ಆರಾಮಾಗಿ ಕಲ್ತ್ಕೋಬೋದು. ಗೈಸ್, ನಿಮ್ಮದು ವೀಡಿಯೋದಲ್ಲಿ ಇಂಪ್ರೂವ್ಮೆಂಟ್ನೂ ಆಗಬೇಕು, ಓಕೆನಾ? ಆಗನೇ ನೀವು ಬೇಗ ಗ್ರೋ ಆಗೋಕ್ಕಾಗೋದು. ಈಗಿನ ಬೇಸಲ್ಲಿ ತುಂಬಾ ಕಾಂಪಿಟೇಷನ್ಸ್ ಇದೆ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು, ನಿಮ್ಮ ವೀಡಿಯೋದಲ್ಲಿ ಒಂದು ಸ್ವಲ್ಪನಾದರೂ ಚೇಂಜಸ್ ಆಗಬೇಕು. ಬೇರೆಯವ್ರಿಗಿಂತ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿ ನೀವು ಎಡಿಟಿಂಗ್ನ ಕಲೀರಿ. ನೀವು ನಿಮ್ಮ ಖಾಲಿ ಟೈಮಲ್ಲಿ ಏನು ಮಾಡ್ತಾ ಇರ್ತೀರಾ, ಏನೂ ಮಾಡ್ತಾ ಇರಲ್ಲ, ಸುಮ್ಮನೆ ರೀಲ್ಸ್ ಇವೆಲ್ಲ ನೋಡೋದಕ್ಕಿಂತ ನೀವೇನಾದರೂ ಕಲಿಬೋದಲ್ಲ. ಸೊ ಈ ಥರ ನೀವೇನಾದರೂ ಕಲಿತು ಏನಾದರೂ ಇದು ಮಾಡಿದರೆ
ನಿಮ್ಮದು 100% ನಿಮ್ಮದು ವ್ಯೂಸ್ನು ಬರುತ್ತೆ, ನಿಮ್ಮದು ವೀಡಿಯೋನು ವೈರಲ್ ಆಗುತ್ತೆ. ಓಕೆನಾ ಗೈಸ್. ಆ್ಯಂಡ್ ಹಾಂ ಗೈಸ್, ಎಲ್ಲ ಯೂಟ್ಯೂಬರ್ ಜೊತೆ ಏನಾಗೋದಂದರೆ, ಈಗ ನೋಡಿ ಒಬ್ಬರು ಒನ್ ವೀಕಲ್ಲಿ 7 ವೀಡಿಯೋಸ್ನ ಪೋಸ್ಟ್ ಮಾಡಿದ್ದಾರೆ ಅಂದ್ಕೊಳ್ಳಿ. ಆ 7 ಡೇಸಲ್ಲಿ 1 to 2 ವೀಡಿಯೋಸ್ ಮಾತ್ರ ಅವ್ರದ್ದು ವೈರಲ್ ಆಗೋದು. ಈಗ ನೋಡ್ಕೊಳ್ಳಿ, ಎಲ್ಲ ವೀಡಿಯೋಸಲ್ಲಿ ಒಂದು 100-150 ವ್ಯೂಸ್ ಬರ್ತಾ ಇದೆ ಅಂದ್ಕೊಳ್ಳಿ. ಓಕೆನಾ. ಈಗ ಯಾವುದಾದ್ರೂ ಒಂದು ಆ 7 ಡೇಸಲ್ಲಿ ಯಾವುದಾದ್ರೂ ಒಂದು ವೀಡಿಯೋ ಮಾತ್ರ 15,000 ಇಲ್ಲ 20K ಆ ಥರ ವ್ಯೂ ಹೋಗಿರುತ್ತೆ. ಓಕೆನಾ. ಯೂಟ್ಯೂಬ್ ಬಂದುಬಿಟ್ಟು ನಿಧಾನವಾಗಿ ಇಂಪ್ರೆಷನ್ಸು ಜಾಸ್ತಿ ಮಾಡೋದು, ನಿಮ್ಮ ವಿಡಿಯೋ ಆಗ ವೈರಲ್ ಆಗೋದು. ಸಡನ್ಲಿ ಯಾರ್ದು ಮೇಲೆ ಹೋಗ್ಬಿಡಲ್ಲ. ಈಗ ನೋಡಿ, ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ಅದೇ ಥರ ವ್ಯೂಸ್ ಬರುತ್ತಂತ ಎಕ್ಸ್ಪೆಕ್ಟೇಷನ್ ಮಾಡಬೇಡಿ. ಈಗ ಹೆಂಗೆ ನಿಮ್ಮದು ವೀಡಿಯೋ ಒಂದೇದು ವೈರಲ್ ಆಗಿಬಿಟ್ಟು 35,000 ಏನಾದರೂ ಸಿಗ್ತು ಅಂದ್ಕೊಳ್ಳಿ ವ್ಯೂಸು, ನೆಕ್ಸ್ಟ್ ವೀಡಿಯೋ ನೀವು ಹಾಕಿದಾಗ ಅದೇ ವ್ಯೂಸ್ ಬರುತ್ತಂತ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ. ಬಟ್ ಬರಲ್ಲ. ಯೂಟ್ಯೂಬ್ ಏನಿರುತ್ತೆ ನಿಧಾನವಾಗಿ ಕೆಲಸ ಮಾಡುತ್ತೆ. ನಿಧಾನ ನಿಮ್ದು ಏನಾಗುತ್ತೆ, ವ್ಯೂಸ್ ಬಂದುಬಿಟ್ಟು ಜಾಸ್ತಿ ಆಗುತ್ತೆ. ಬಟ್ ಇದಕ್ಕೆ ನಾವು ಏನು ಮಾಡಬೇಕು, ಇದಕ್ಕೆ ನಾವು ರೆಗ್ಯುಲರ್ ಬೇಸಲ್ಲಿ ವರ್ಕ್ ಮಾಡಬೇಕು. ರೆಗ್ಯುಲರಾಗಿ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು. ಒಂದಿನನೂ ಸ್ಕಿಪ್ ಮಾಡದೆ ಅಪ್ಲೋಡ್ ಮಾಡಬೇಕು. ಈಗ ನೀವು ಒಂದಿನ ಬಿಟ್ಟು ಒಂದಿನ ವೀಡಿಯೋ ಹಾಕೋದಾದರೆ ಅದೇ ಥರ ಮೈಂಟೈನ್ ಮಾಡಿ. ಈಗ ನೀವು 3 ಡೇಸ್ ಬಿಟ್ಟು ಒಂದು ವೀಡಿಯೋ, 3 ಡೇಸ್ ಬಿಟ್ಟು ಒಂದು ವೀಡಿಯೋ ಹಾಕ್ತಾಯಿದ್ರೆ ಸೇಮ್ ಅದೇ ಥರ ಅದನ್ನೇ ಫಾಲೋ ಮಾಡಿ. ಈಗ 3 ಡೇಸ್ ಬಿಟ್ಟು ಒಂದು ವೀಡಿಯೋ ಹಾಕಿದ್ರೆ ನೆಕ್ಸ್ಟು ಅದೇ ಥರ ಸೇಮು 3 ಡೇಸ್ ಬಿಟ್ಟು ಒಂದು ವೀಡಿಯೋ ಅಲ್ಲಿ ಬರಲೇಬೇಕು. ಆ ಥರ ನೀವು ರೆಗ್ಯುಲರ್ ಬೇಸಲ್ಲಿ ಏನಾದರೂ ವರ್ಕ್ ಮಾಡ್ತಾಯಿದ್ರೆ ನಿಮ್ಮದು 100% ಚಾನ್ಸಸ್ ಇದೆ ನೀವು ನೆಕ್ಸ್ಟು ಹೋಗಿ ನಿಮ್ಮ ವೀಡಿಯೋ ವೈರಲ್ ಆಗೋಕ್ಕೆ. ಓಕೆನಾ ಗೈಸ್. ಆ್ಯಂಡ್ ಹಾಂ ಗೈಸ್, ಇನ್ನೊಂದು ಏನಂದರೆ ಲಿಮಿಟೆಡ್ ಟೈಮ್ ಕೊಡಿ ನೀವು ಯೂಟ್ಯೂಬ್ಗೆ. ಇಷ್ಟು ಈಗ ಯಾರದೇ ಆಗಲಿ ಯಾರೂ ಆಗಲಿ, ಈಗ ಒಂದು ಫಸ್ಟ್ ಸ್ಟ್ಯಾಂಡರ್ಡಿಗೆ ಹೋದರೆ ಅವರು ನೆಕ್ಸ್ಟ್ ಸ್ಟ್ಯಾಂಡರ್ಡ್ಗೆ ಅವರು ಹೋಗೋಕ್ಕೆ 1 ಇಯರ್ ಬೇಕಲ್ವಾ. ಸೊ ಹಾಗಾಗಿ ಗೈಸ್, ಈಗ ನೀವು 1 ಇಯರ್ವರೆಗೂ ಟೈಮ್, ಈ 1 ಇಯರ್ವರೆಗೂ ನೀವು ಫುಲ್ ಕಲ್ತ್ಕೋಬೋದು ಯೂಟ್ಯೂಬ್ ಬಗ್ಗೆ. ಯೂಟ್ಯೂಬ್ದು ಆಲ್ಗೋರಿದಮ್ಮು ಮತ್ತು ಥಂಬ್ನೇಲ್ ಮಾಡೋದು, ಮತ್ತು ನಿಮ್ಮದು ಕ್ವಾಲಿಟಿ, ಹೇಳೋ ಕ್ವಾಲಿಟಿ, ವೀಡಿಯೋಸ್ ಎಡಿಟಿಂಗ್ ಮಾಡೋ ಕ್ವಾಲಿಟಿ, ಆ್ಯಂಡ್ ಮತ್ತು ಇನ್ನೂ ತುಂಬ ಕ್ವಾಲಿಟೀಸ್ ಇರುತ್ತಲ್ಲ, ಅದ್ರ ಯೂಟ್ಯೂಬ್ ಬಗ್ಗೆ ನೀವು ಫುಲ್ ಕಂಪ್ಲೀಟಾಗಿ ಡೀಟೇಲ್ಸಾಗಿ ತಿಳ್ಕೊತೀರಾ. ಆಗ ನಿಮ್ಮದು ಏನಾದರೂ ಈಗ ನೀವು ಏನು ವೀಡಿಯೋಸ್ನ ಮಾಡ್ತಿದ್ದೀರಾ ಆ ಚಾನಲ್ ಏನಾದರೂ ಓಡಿಲ್ಲ ಅಂದರೆ ನೆಕ್ಸ್ಟು ನೀವು ಯಾವುದಾದ್ರೂ ಇಂಟ್ರೆಸ್ಟ್ ಆಗಿರೋದು ಚಾನಲ್ ಮಾಡ್ಬೋದು. ನಿಮಗೆ ಯಾವುದು ಇಂಟ್ರೆಸ್ಟ್ ಇದೆ ಆ ಚಾನಲ್ನ ನೀವು ಮಾಡಿಬಿಟ್ಟು ನೆಕ್ಸ್ಟು ವೀಡಿಯೋಸ್ನ ಪೋಸ್ಟ್ ಮಾಡ್ಬೋದು ಬೇರೆ ಚಾನಲಲ್ಲಿ. ಓಕೆನಾ. ಆ ಥರ ನೀವು ವರ್ಕ್ನ ಮಾಡ್ಬೋದು. ಓಕೆನಾ. ಆಗ ನಿಮಗೆ ನಾಲೆಜು ಬಂದಿರುತ್ತಾ, ಯಾಕಂದರೆ ನೀವು 1 ಇಯರ್ ಟೈಮ್ನ ಕೊಟ್ಟಿರ್ತೀರ ಯೂಟ್ಯೂಬಲ್ಲಿ. ಹಾಗಾಗಿ ಓಕೆನಾ ಗೈಸ್, ನೀವು 1 ಇಯರ್ ಟೈಮ್ ಕೊಡಿ. ಓಕೆನಾ. 1 ಇಯರ್ ಟೈಮಲ್ಲಿ ನಿಮ್ಮದು 100% ಚಾನಲ್ ಗ್ರೋ ಆಗೇ ಆಗುತ್ತೆ. 100% ಚಾನಲ್ ಗ್ರೋ ಆಗುತ್ತೆ. ಬಟ್ ಇದಕ್ಕೆ ನೀವು ರೆಗ್ಯುಲರಾಗಿ ವರ್ಕ್ ಮಾಡಿದರೆ ಮಾತ್ರ ಈ ಥರ ಗ್ರೋ ಆಗೋಕ್ಕೆ ಚಾನ್ಸ್ ಆಗೋದು. ಯಾಕಂದರೆ ಇಂಪ್ರೆಷನ್ಸ್ ಕಲಿಸ್ತಾ ಇರುತ್ತೆ. ಯಾಕಂದರೆ ಯೂಟ್ಯೂಬ್ಗೂ ಗೊತ್ತು, ನೀವು ಡೈಲಿ ಬೇಸಸಲ್ಲಿ ವೀಡಿಯೋಸ್ ಹಾಕ್ತಾ ಇದ್ದೀರಾ, ನಾವು ಇಂಪ್ರೆಷನ್ಸ್ ಕಳಿಸ್ಬೇಕು ಅಂತ. ಓಕೆನಾ. ಆಗನೇ ಇಂಪ್ರೆಷನ್ಸ್ ಹೋಗೋದು, ಆಗನೇ ನಿಮ್ಮ ವೀಡಿಯೋನ ಬಂದುಬಿಟ್ಟು ವೈರಲ್ ಆಗೋದು, ಆಮೇಲೆ ಗ್ರೋ ಆಗೋದು. ಓಕೆನಾ ಗೈಸ್. ಆ್ಯಂಡ್ ಹಾಂ ಗೈಸ್, ಇನ್ನೊಂದು ಏನಂದರೆ, ನೀವು ಯಾರಿಗಾದ್ರೂ ಈಗ ವೀಡಿಯೋನ ಶೇರ್ ಮಾಡ್ತೀರಾ ಅಂದ್ಕೊಳ್ಳಿ. ಈಗ ನಿಮ್ಮ ವಾಟ್ಸಪ್ಪಲ್ಲಿ, ಇಲ್ಲ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ, ಇಲ್ಲ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಅವ್ರಿಗೆ ಹೇಳಿ ನೀವು ಫುಲ್ ವೀಡಿಯೋನ ನೋಡೋಕ್ಕೆ ಒಂದು ಸ್ವಲ್ಪನೂ ಸ್ಕಿಪ್ ಮಾಡಿದೆ. ಬೈ ಚಾನ್ಸ್ ಅವ್ರು ಫುಲ್ ವೀಡಿಯೋನ ನಿಮ್ಮದು ಏನಾದರೂ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ, ಇಲ್ಲ ನಿಮ್ಮದು ವಾಟ್ಸಪ್ಪಲ್ಲಿ, ಫೇಸ್ಬುಕ್ ನೀವು ಎಲ್ಲಿ ಶೇರ್ ಮಾಡ್ತೀರಾ ಅವರೇ ಏನಾದರೂ ಫುಲ್ ವೀಡಿಯೋಸ್ನ ನೋಡಿದರೆ ಯೂಟ್ಯೂಬ್ ಏನು ಮಾಡುತ್ತೆ, ಇನ್ನೂ ಜಾಸ್ತಿ ಇಂಪ್ರೆಷನ್ನ ಕಳಿಸುತ್ತೆ. ಯಾಕಂದರೆ ಈಗ ಅವರು ಫುಲ್ ವೀಡಿಯೋ ನೋಡಿದ್ದಾರೆ, ಆಗ ಅವ್ರಿಗೆ ಅನಿಸುತ್ತೆ, ಯೂಟ್ಯೂಬ್ಗೆ ಅನಿಸುತ್ತೆ ಇವ್ರಿಗೆ ಜಾಸ್ತಿ ಚೆನ್ನಾಗಿದೆ ವೀಡಿಯೋ, ಹಾಗಾಗಿ ಇದು ಫುಲ್ ವೀಡಿಯೋ ನೋಡ್ತಾ ಇದ್ದಾರೆ, ನಾವು ಇನ್ನೂ ಆಡಿಯನ್ಸ್ ಹತ್ರ ಕಳ್ಸೋಣ, ಇನ್ನೂ ತುಂಬ ಇಷ್ಟ ಆಗುತ್ತೆ ಅವ್ರಿಗೆ ಅಂತ ಇಂಪ್ರೆಷನ್ಸ್ ಇನ್ನೂ ಜಾಸ್ತಿ ಮಾಡುತ್ತೆ. ನೀವು ಯಾರಿಗಾದರೂ ಶೇರ್ ಮಾಡಿದರೆ ಆ ಫುಲ್ ವೀಡಿಯೋನ ನೋಡೋಕ್ಕೆ ಹೇಳಿ, ಅರ್ಧದಲ್ಲೇ ಸ್ಕಿಪ್ ಮಾಡೋಕ್ಕೆ ಹೇಳಿಬಿಡಿ. ಯಾರು ಫುಲ್ ವೀಡಿಯೋ ನೋಡ್ತೀರಾ ಅವ್ರಿಗೆ ಮಾತ್ರ ಶೇರ್ ಮಾಡಿ, ಯಾರು ಅರ್ಧಂಬರ್ಧ ವೀಡಿಯೋ ನೋಡ್ತಾರೆ ಅವ್ರಿಗೆ ಶೇರ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ ಗೈಸ್. ಸೊ ಓಕೆ ಗೈಸ್, ಈಗ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.